ಹಿರಿಯ ರಾಜಕಾರಣಿ ಎಸ್.ಎಂ. ಕೃಷ್ಣ ಅವರು ವಿಧಿವಶರಾಗಿದ್ದಾರೆ. ಅವರನ್ನ ಬಲ್ಲಂತಹ ಮಾಜಿ ಪ್ರಧಾನಿ ದೇವೇಗೌಡರು ಈಗ ನಮ್ಮ ಜೊತೆ ಇದ್ದಾರೆ. ಅವರ ಒಡನಾಟ, ರಾಜಕೀಯ ಒಡನಾಟ, ಹೋರಾಟ, ಇದರ ಬಗ್ಗೆ ಎಲ್ಲ ಅವ್ರನ್ನ ಕೇಳಿ ತಿಳಿಯೋಣ. ಸರ್, ಎಸ್.ಎಂ. ಕೃಷ್ಣ ಅವರು ನಿನ್ನೆ ತಡರಾತ್ರಿ ವಿಧಿವಶರಾಗಿದ್ದಾರೆ. ಸರ್, ಇವತ್ತು ಬೆಳಗಿನ ಜಾವ ಅವರು ನಿಧನರಾದರು ಅಂತ ಹೇಳಿ ಈಗ ಸ್ವಲ್ಪ ಹೊತ್ತಿನಲ್ಲಿ ನನಗೆ ಗೊತ್ತಾಯಿತು. ನಿಜಕ್ಕೂ ಅವರ ನಿಧನ ದೊಡ್ಡ ಲಾಸ್. ನಾನು ಅವರು ಇಬ್ಬರು 1962ರಲ್ಲಿ ವಿಧಾನಸಭೆಗೆ ನಾವು ಒಟ್ಟಿಗೆ ಪ್ರವೇಶ ಮಾಡಿದ್ವಿ. ಅವರು ಮದ್ದೂರಿಂದ, ನಾನು ಹೊಳೆನರಸೀಪುರ. ಅವರು ರಾಜಕಾರಣದಲ್ಲಿ ತುಂಬ ಎತ್ತರಕ್ಕೆ ಬೆಳೆದರು. ಶಾಸಕರಾಗಿ, ಮಂತ್ರಿಯಾಗಿ, ದೇವರಾಜ ಅರಸು ಮಂತ್ರಿಮಂಡಲದಲ್ಲಿ, ಆಮೇಲೆ ಡೆಪ್ಟಿ CM ಆಗಿ ವೀರಪ್ಪ ಮೊಯ್ಲಿಯವರ ಕಾಲದಲ್ಲಿ, ಸ್ಪೀಕರ್ ಆಗಿ, ಆಮೇಲೆ ಲೋಕಸಭಾ ಸದಸ್ಯರಾಗಿ, ಕೇಂದ್ರ ಮಂತ್ರಿಯಾಗಿ, ವಿದೇಶಾಂಗ ಮಂತ್ರಿಯಾಗಿ, ಮಹಾರಾಷ್ಟ್ರ ರಾಜ್ಯಪಾಲರಾಗಿ, ಹೀಗೆ ಸುದೀರ್ಘವಾದಂಥ ರಾಜಕಾರಣದಲ್ಲಿ ವಿವಿಧ ಸ್ಥಾನಗಳಲ್ಲಿ ಕೆಲಸ ಮಾಡಿದ್ದಾರೆ. ರಾಜ್ಯದ ಅಭಿವೃದ್ಧಿಗೆ, ನೀರಾವರಿಗೆ ಶಕ್ತಿ ಮೀರಿ ಕೆಲಸ ಮಾಡಿದ್ದಾರೆ. ಸರ್, ಅವರ ರಾಜಕಾರಣದ ದಿನಗಳು ಅಂದ್ರೆ ಅವರ ಮತ್ತೆ ನೀವು ಸಮಕಾಲೀನರಾಗಿ ರಾಜಕಾರಣವನ್ನ ಮಾಡಿದಂಥವ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.